ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಭಾನುವಾರದಂದು ನಡೆದ ಎ&ಕೆ ಮ್ಯೂಸಿಕಲ್ ಗ್ರೂಪ್ ಹಾಸನ ಹಾಗೂ ಎಸ್ಪಿ ಕೋಗಿಲೆ ಗ್ರೂಪ್ ಬೆಂಗಳೂರು ಇವರ ವತಿಯಿಂದ ಗಾಯನೋತ್ಸವ ಕಾರ್ಯಕ್ರಮದಲ್ಲಿ 2025ನೇ ವರ್ಷದ ಹೊಸ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ನು ವಿತರಣೆ ಮಾಡಲಾಯಿತು. ಇದೇ ವೇಳೆ ಜನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ ಮಾತನಾಡಿ, ಸಂಗೀತಕ್ಕೆ ತಲೆಬಾಗದವರಿಲ್ಲ. ಸಂಗೀತವನ್ನು ಯಾರು ಮೈಗೂಡಿಸಿಕೊಳ್ಳುತ್ತಾರೆ ಅವರಲ್ಲಿ ಆರೋಗ್ಯ, ಆನಂದ, ಮಾನಸಿಕ ಸ್ಥೈರ್ಯ ಸಿಗಲಿದೆ ಎನ್ನುವುದಕ್ಕೆ ನಾನೇ ಸಾಕ್ಷಿ. ಸಂಗೀತ ಎಂಬುದೇ ಒಂದು ದೊಡ್ಡ ದೇವರು. ಮಕ್ಕಳಿಂದಲೇ ಸಂಗೀತ ಕಲಿಸುವ ಮೂಲಕ ಮುಂದೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು. ಪೋಷಕರು ಕೂಡ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಗೀತದ ಕಡೆ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು. ಜೈ ಭೀಮ್ ಬ್ರಿಗೇಡ್ ಸಂಘಟನೆ ಜಿಲ್ಲಾಧ್ಯಕ್ಷ ರಾಜೇಶ್ ಮಾತನಾಡಿ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಿಂದಿನಿಂದ ಅತ್ಯುತ್ತಮವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಕಲಾವಿದರ ಸಂಘದ ಅಧ್ಯಕ್ಷರಾದ ಕುಮಾರ್ ಅಧ್ಯಕ್ಷತೆಯಲ್ಲಿ ಉತ್ತಮ ಕಾರ್ಯಕ್ರಮ ನಡೆಯುತ್ತಿದ್ದು, ಯುವ ಪೀಳಿಗೆಯು ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸಿ ಮುಂದಕ್ಕೆ ಉಳಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಕಲಾವಿದರಾದ ಕುಮಾರ್ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿದ್ದಾರೆ ಎಂದರು. ಜಿಲ್ಲಾ ಕಲಾವಿದರ ಸಂಘದ ಅಧ್ಯಕ್ಷ ಕುಮಾರ್ ಮಾತನಾಡಿ, ನಾವು 2 ವಾರಗಳ ಕಾಲ ಹಣಕಾಸನ್ನು ನಾವೇ ಭರಿಸಿ ಉಚಿತವಾಗಿ ಎಲ್ಲ ತಾಲೂಕುಗಳ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ, ಅದರಲ್ಲೂ ಗ್ರಾಮೀಣ ಭಾಗಗಳಲ್ಲಿ ಅವರಿಗೆ ಸಂಗೀತ ತರಬೇತಿಯನ್ನು ಜಿಲ್ಲಾ ಕಲಾವಿದರ ಸಂಘದ ಅಧ್ಯಕ್ಷ ಕುಮಾರ್ ಮಾತನಾಡಿ, ನಾವು 2 ವಾರಗಳ ಕಾಲ ಹಣಕಾಸನ್ನು ನಾವೇ ಭರಿಸಿ ಉಚಿತವಾಗಿ ಎಲ್ಲ ತಾಲೂಕುಗಳ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ, ಅದರಲ್ಲೂ ಗ್ರಾಮೀಣ ಭಾಗಗಳಲ್ಲಿ ಅವರಿಗೆ ಸಂಗೀತ ತರಬೇತಿಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ನೀಡುವ ಗುರಿ ಹೊಂದಿದ್ದೇವೆ. ಈಗಾಗಲೇ ಪೂರ್ವ ಸಿದ್ಧತೆ ನಡೆಯುತ್ತಿದ್ದು, ಆಸಕ್ತ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಈ ಮೊಬೈಲ್ ಸಂಖ್ಯೆ 720472253009ಕ್ಕೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಎಂದರು. ನನಗೆ ಸತ್ಯ ಆಗಿದ್ರೆ ಅವ್ರಿಗೆ ಏನೇನೋ ಮಾಡೋದು ನಾನೇ ಕೂಡ ನಿಮ್ಮ ಒಬ್ಬರಿಗೆ ಇಡೀ ಸಾರ್ವಜನಿಕ ಜನಪದ ಮತ್ತು ನಾಟಕ ಕಲಾ ಜಿಲ್ಲಾಧ್ಯಕ್ಷರಾಗಿ ಕೂಡ ನಾವು ಮಾಡಿದ್ದೀವಿ. ಮತ್ತೆ ಆ ಮುಖಾಂತರ ಈ ಮಕ್ಕಳಿಗೆ ಅಲ್ಲಿ ತರಬೇತಿ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಸರ್ವಜನಿಕ ಇತ್ತೀಚೆಗೆ ನಾವು ಇಲ್ಲಿ ಗುರುತಿರ್ತಕ್ಕಂಥ ಎಲ್ಲ ಬೀಜಗಳು ಕೂಡ ನನ್ನ ಹೃದಯದ ಒಡನಾಡಿಗಳು ಎಲ್ಲಿದ್ದು ಕಡೆ ನನ್ನ ಬಗ್ಗೆ ಅಷ್ಟೇ ಆತ್ಮೀಯತೆ ಹೀಗೆ ನನ್ನ ಬಗ್ಗೆ ಅಂತಲ್ಲ, ನನ್ನಂಥ ಸಾಹಿತ್ಯ ಸಂಗೀತ ಅಳವಡಿಸಿಕೊಂಡ ಎಲ್ಲರೂ ಕೂಡ ಅವರಿಗೆ ನೆಂಟರು, ಸ್ನೇಹಿತರೆ. ನಾನು ಅವ್ರಿಗೆ ಅವರಾಗೆ ಮಾತುಗಳು ಮಕ್ಕಳಲ್ಲಾಗಿ ನನ್ನ ಪ್ರಕಾರ ನೋಡ್ತೀನಿ ಎಲ್ಲರನ್ನೂ ಕೂಡ ಒಂದು ಕಾಡ್ತಾ ಇದ್ದಾರೆ. ಈಗ ಅವರೇ ಮಾತಾಡಿ ಕೇಳಿದ್ರೆ ನನ್ನದು ಮನುಷ್ಯನಿಗೆ ಏನಾದರೂ ಒಂದು ಇದ್ದರೆ ಅವ್ರು ಯಾಕೆ ಪ್ರೀತಿಸ್ತಾರೆ ಅಂತಂದರೆ ಅವನಿಗೆ ಒಂದು ಒಳ್ಳೆತನ ಮತ್ತು ಮೈಗೂಡಿಸಿಕೊಂಡು ಒಂದು ಸಂಗೀತ ಕಲೆ ಅಂತ. ಸಂಗೀತದ ಕಲೆ ಯಾಕೆ ಒಬ್ಬರು ಮನುಷ್ಯ ನಕ್ಷತ್ರದಲ್ಲಿ ಸಾಯ್ತಾ ಇತ್ತು ಅಷ್ಟು ನೇನು ಸಾಯ್ತು, ಯಾರು ನೇರು ಸಾಯಲ್ಲ ತಕ್ಷಣ ಯಾರು ಪಕ್ಕದಲ್ಲಿ ಮೈಕ್ ಹಾಕಿದ್ರು ಮೈಕ್ ಹಾಕ್ತಿದ್ದಾಗ ಮಕ್ಕಳಿಗೆ ನಾವು 2 ವಾರಗಳ ಕಾಲ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡಿ ಅವರಿಗೆ ತರಬೇತಿಯನ್ನು ನೀಡಿ ಉಚಿತವಾಗಿ ನಮ್ಮ ಕೈಯಿಂದ ಹಣಕಾಸಿನ ಸೌಲಭ್ಯವನ್ನು ನಾವೇ ಖರ್ಚು ಮಾಡಿಕೊಂಡು ಎಲ್ಲ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಹಳ್ಳಿ ಭಾಗದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ತರಬೇತಿಯನ್ನು ನೀಡಿ 1 ವಾರ ಶನಿವಾರ ಮತ್ತು ಭಾನುವಾರ ಅವರಿಗೆ ಆಡಿಷನ್ ಮತ್ತು ನೆಕ್ಸ್ಟ್ ವಾರ ಅವರಿಗೆ ಫೈನಲ್ ಅನ್ನು ಇಟ್ಟು ಬಹುಮಾನವನ್ನು ನೀಡಿ ಅವರನ್ನು ಗುರುತಿಸಬೇಕಂತ ಒಂದು ಯೋಚನೆ ಕೂಡ ಮಾಡಿ ಎಲ್ಲ ತಯಾರಾಗ್ತದೆ. ಅದಕ್ಕೆ ನಾನು ಸಂತೋಷ ವ್ಯಕ್ತಪಡಿಸಿದ್ದೇನೆ. ಈ ಸಂದರ್ಭದಲ್ಲಿ ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷ ಕುಮಾರ್, ವಿಷ್ಣುವರ್ಧನ್ ಸೇನಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಮಹಾಂತೇಶ್, ಸಮಾಜ ಸೇವಕ ವಿಜಯ್ ಕುಮಾರ್, ವೆಂಕಟೇಶ್, ಗಾಯಕಿ ಅಂಜಲಿ, ವೇದವತಿ, ಉಪನ್ಯಾಸಕರಾದ ಶಿಲ್ಪಕುಮಾರ್, ಉಮೇಶ್ ಸೇರಿದಂತೆ ಹಲವಾರು ಗಾಯಕ ಗಾಯಕಿಯರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.